ಕಾಲೇಜ್ ಹುಡುಗರು ನಿಮ್ಗೆ ಗೊತ್ತು, ಸಿನಿಮಾ ರಿಲೀಸ್ ದಿವಸ ಅಂದರೆ ಕಾಲೇಜ್ ಬರಿದಾಗಿರುತ್ತೆ, ಥಿಯೇಟ್ರ್ ಭರ್ತಿಯಾಗಿರುತ್ತೆ. ಆದರೆ ನಮಗೆ ಒಂದೇ ಒಂದು ದಿವಸ ಕೂಡ ಇವ್ರದ್ದು 3 to 4 ನಾನು ಹೇಳ್ತಿರೋದು ಮಧ್ಯ ಎಲ್ಲ ನಿದ್ದೆ ಬರೋ ಟೈಮ್. ಅದು ಶೇಕ್ಸ್ಪಿಯರ್ ಕ್ಲಾಸನ್ನು ಯಾರೂ ಮಿಸ್ ಮಾಡ್ತಿರ್ಲಿಲ್ಲ. ನಾವು ನಮ್ಮ ಮೇಷ್ಟ್ರು ಈಗ ಮಾತಾಡ್ತಾನೆ ಹೇಳಿದ್ರು, ಒಂಥರ ರೂಪ ಕೊಟ್ಟವರು. ಹೌದು, ಅವರು ಏನು ಹೇಳೋದು, ನಾವು ಒಂದು ಪರ್ಸ್ನಾಲಿಟಿ ಫಾರ್ಮ್ ಆಗ್ತಾ ಇದ್ದಾಗ ಅವರು ಶೇಕ್ಸ್ಪಿಯರ್ ಪಾಠ ಮಾಡ್ತಾಯಿದ್ರು. ವಾರಕ್ಕೊಂದು ದಿವಸ ಡ್ರಾಮಾದನ್ನು ಕೂಡ ಒಂದು ಟೆಕ್ಸ್ಟ್ ಆಗಿರ್ತಾಯಿತ್ತು. ಇದು ನಾನು ಎಲ್ಲ ಕಡೆ ಹೇಳಿದ್ದೀನಿ. ಶುಕ್ರವಾರ ಲಾಸ್ಟ್ ಪೀರಿಯಡ್ ಇಡ್ತಾಯಿದ್ರು. ಶುಕ್ರವಾರ 3 to 4 ನಮಗೆ ಲಾಸ್ಟ್ ಅವರ್. ಅದನ್ನು ಹ್ಯಾಮ್ಲೆಟ್ಗೆ ಇಟ್ಕೊಳ್ಳೋರು. ನಮಗೆ ಹ್ಯಾಮ್ಲೆಟ್ ಇತ್ತು. ಅವ್ರಿಗೆ ಯಾವುದೇ ಟೆಕ್ಸ್ಟ್ ಇರಲಿ, ಹ್ಯಾಮ್ಲೆಟ್ ಇರಲಿ, ಮ್ಯಾಕ್ಬೆತ್ ಇರಲಿ, ಇನ್ನೊಂದಿರಲಿ, ಜೂಲಿಯಸ್ ಸೀಸರ್ ಇರಲಿ, ಅವರು ಇಡೀ ಶೇಕ್ಸ್ಪಿಯರ್ನ ನಮಗೆ ಕಟ್ಕೊಡ್ತಿದ್ರು. ಆ್ಯಂಡ್ ಆ 1 hour ಕ್ಲಾಸ್, ವಾರಕ್ಕೆ 1 hour, ಶುಕ್ರವಾರ ನಮ್ಮ ಕಾಲೇಜು, ನಾನು ಓದಿದ್ದು ಸೆಂಟ್ ಜೋಸೆಫ್ಸ್ ಕಾಮರ್ಸ್ ಕಾಲೇಜು, ಬ್ರಿಗೇಡ್ ರೋಡ್ ಮೇಲೆ ಇತ್ತು. ಹೀಗೆ ಎಡವು ಬಿದ್ದರೆ ರೆಕ್ಸ್, ಆ ಕಡೆಗೆ ಎಡವು ಬಿದ್ದರೆ ಗ್ಯಾಲಕ್ಸಿ, ಈ ಥರ ಥಿಯೇಟರ್ಗಳು ಅಲ್ಲಿ. ಆ್ಯಂಡ್ ಪ್ರತಿ ಶುಕ್ರವಾರ ಹೊಸ ಸಿನಿಮಾ ರಿಲೀಸ್ ಆಗ್ತಿತ್ತು. ಸೊ ಎಲ್ಲ ಕಾಲೇಜ್ ಹುಡುಗರು ನಿಮ್ಗೆ ಗೊತ್ತು, ಸಿನಿಮಾ ರಿಲೀಸ್ ದಿವಸ ಅಂದರೆ ಕಾಲೇಜ್ ಬರಿದಾಗಿರುತ್ತೆ, ಥಿಯೇಟ್ರ್ ಭರ್ತಿಯಾಗಿರುತ್ತೆ. ಆದರೆ ನಮಗೆ ಒಂದೇ ಒಂದು ದಿವಸ ಕೂಡ ಇವ್ರದ್ದು 3 to 4 ನಾನು ಹೇಳ್ತಿರೋದು ಮಧ್ಯ ಎಲ್ಲ ನಿದ್ದೆ ಬರೋ ಟೈಮ್. ಅದು ಶೇಕ್ಸ್ಪಿಯರ್ ಕ್ಲಾಸನ್ನು ಯಾರೂ ಮಿಸ್ ಮಾಡ್ತಿರ್ಲಿಲ್ಲ. ನಮ್ಮ ಕ್ಲಾಸ್ ಅವರು ಅಷ್ಟೇ ಅಲ್ಲ, ಬೇರೆ ಕ್ಲಾಸ್ನವ್ರು ಬಂದು ಕೂತ್ಕೋತಾ ಇದ್ರು. ಆ್ಯಂಡ್ ಅವರು ಟೆಕ್ಸ್ಟ್ ಬುಕ್ ಹಿಡ್ಕೊಂಡು ಬರ್ತಿರ್ಲಿಲ್ಲ. ಅಟೆಂಡೆನ್ಸ್ ಅಂತೂ ತರ್ತಾನೆ ಇರಲಿಲ್ಲ. ಬಟ್ ಎಲ್ಲರೂ ಇರ್ತಾ ಇದ್ರು. ಅವತ್ತು ನೀವು ಬರಲಿ ಬಿಡಲಿ ನಿಮ್ಗೆ ಫುಲ್ ಅಟೆಂಡೆನ್ಸ್ ಸಿಕ್ತಿತ್ತು. ಸೊ ನೀವು ಬರದೇ ಇದ್ರು ನಿಮ್ಗೆ ಅಟೆಂಡೆನ್ಸ್ ಸಿಗುತ್ತೆ, ಬರದೇ ಇರಬಹುದು, ಬರದೇ ಇರಬಹುದು, ಆದರೆ ಯಾರೂ ಮಿಸ್ ಮಾಡ್ತಿರ್ಲಿಲ್ಲ. ಇಡೀ ಕ್ಲಾಸ್ ಪ್ಯಾಕ್ ಆಗಿರ್ತಿತ್ತು. ಆ್ಯಂಡ್ 3 ಗಂಟೆಗೆ ಕ್ಲಾಸ್ ಶುರುವಾಗೋದು, 4 ಗಂಟೆಗೆ ಬೆಲ್ ಆಗ್ತಿತ್ತು. ನಮಗೆ ಕೇಳಿಸ್ತಾನೂ ಇರಲಿಲ್ಲ. ಒಂದೊಂದ್ಸತಿ 4:15, 5 ಗಂಟೆ ಇಷ್ಟರವರೆಗೂ ಅವ್ರದ್ದು ಕ್ಲಾಸಸ್ ನಡೀತಿತ್ತು. ಅಂತ ಅದ್ಭುತವಾದ ಮೇಷ್ಟ್ರು.